ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಈ ಶ್ರಮ್ ಕಾರ್ಡ್ ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಈ ಶ್ರಮ್ ಕಾರ್ಡ್ನ ಬೆನಿಫಿಟ್ಸ್ ತುಂಬ ಇದೆ. ಸರ್ಕಾರ ಹೊಡಿಸೋ ಎಲ್ಲ ಸ್ಕೀಮ್ಸ್ಗಳಿಗೆ ನೀವು ಎಲಿಜಿಬಲ್ ಆಗ್ತೀರಾ. ಅಂದರೆ PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಬರೋ 2,000 ರೂಪಾಯಿ ಇನ್ಶೂರೆನ್ಸ್ ನೀವು ಕ್ಲೈಮ್ ಮಾಡ್ಕೋಬೋದು. ಇದಾದ ನಂತರ ಪೆನ್ಷನ್ ಯೋಜನೆಯಲ್ಲಿ ನೀವು 1,000 ರೂಪಾಯಿ ಮಂತ್ಲಿ ನೀವು ತೊಗೋಬೋದು. ಅದ ನಂತರ ಮಾನ್ಧನ್ ಯೋಜನೆಯಲ್ಲಿ 3,000 ರೂಪಾಯಿ ಮಂತ್ಲಿ ನೀವು ತೊಗೋಬೋದು. ಅದ ನಂತರ ಶಿಕ್ಷಾ ಹೇತು ಸಹಾಯತಾದ ಏನು 5,000 ರೂಪಾಯಿ ಅಮೌಂಟ್ ಇದೆ, ಇದನ್ನು ನೀವು ಪಡ್ಕೋಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಶಾದಿ ಹೇತು ಅನುದಾನ ಅಂತ ಇದೆಯಲ್ವ, ಇದರ ಕೂಡ ಬೆನಿಫಿಟ್ಸ್ ಕೂಡ ನೀವು 65,000 ರೂಪಾಯಿ ತನಕ ನೀವು ಬೆನಿಫಿಟ್ಸ್ ಪಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಶ್ರಮ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲೇದಾಗಿ ನೀವು ಗೂಗಲಲ್ಲಿ ಬರಬೇಕು. ಗೂಗಲಲ್ಲಿ ಬಂದು ಇಲ್ಲಿ ನೋಡಿ ಈ ಶ್ರಮ್ ಕಾರ್ಡ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಶ್ರಮ್ ಹೋಮ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಗೋ ಟು ಮೇನ್ ಪೇಜ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟರ್ ಆನ್ ಈ ಶ್ರಮ್ ಕಾರ್ಡ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ, ಇದರ ನಂತರ ಕ್ಯಾಪ್ಚಾ ಕೋಡ್ ಹಾಕಿ. ಇಲ್ಲಿ ನೋಡಿ ಫ್ರೆಂಡ್ಸ್, EPFO ಅಂತ EPFO ಮತ್ತು ESIC ಅಂತ ಇದೆಯಲ್ವ, ಇವೆರಡೂ ಕೂಡ ನೋನು ಅಂತ ಚಾಯ್ಸ್ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ OTP ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಇಲ್ಲಿ ಹಾಕಬೇಕು. ಇದಾದ ನಂತರ ಇಲ್ಲಿ OTP ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡಿಕೊಂಡು ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ಗೆ ಒಂದು OTP ಬರುತ್ತೆ, OTP ಇಲ್ಲಿ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಹೆಸರಾಗಿರ್ಬೋದು, ಅದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್, ಅದ ನಂತರ ಜೆಂಡರ್ ಶೋ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲೋ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಅಡಿಷ್ನಲ್ ಮೊಬೈಲ್ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ, ನೀವು ಹಾಕ್ಬೋದು, ಅದು ಹಾಕದೆ ಬಿಡ್ಬೋದು. ಅದ ನಂತರ ಇಲ್ಲಿ ನಿಮ್ಮ ಒಂದು ಇಮೇಲ್ ID ಹಾಕಿ. ಇಲ್ಲಿ ನೋಡಿ, ಇಮೇಲ್ IDನೂ ಕೂಡ ಕಡ್ಡಾಯ ಇಲ್ಲ, ಆದರೂ ಕೂಡ ಎಮರ್ಜೆನ್ಸಿಗೋಸ್ಕರ ನೀವು ಹಾಕ್ಬೋದು. ಇದಾದ ನಂತರ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್, ನಿಮ್ಗೆ ಏನಾದರೂ ಮದುವೆ ಆಗಿಲ್ಲ ಅಂದರೆ ನೆವರ್ ಮ್ಯಾರಿಡ್ ಅಂತ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಮದರ್ ನೇಮ್, ಇಲ್ಲಿ ನಿಮ್ಮ ತಾಯಿಯವರ ಹೆಸರು ಹಾಕಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಫಾದರ್ ನೇಮ್, ಇಲ್ಲಿ ನಿಮ್ಮ ತಂದೆ ಹೆಸರು ಹಾಕಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಅಂತ ಬರುತ್ತೆ. ಸೋಷಿಯಲ್ ಕ್ಯಾಟಗರಿ ಅಂದರೆ ನೀವು SC ST OBC ಜನರಲ್ ಏನು ಬರ್ತೀರ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮೇನಾಗಿ ಇಲ್ಲಿ ನೀವು ನಿಮ್ಮ ಒಂದು ಕ್ಯಾಟಗರಿ ಏನು ಬರುತ್ತೆ ಅದು ನೀಟಾಗಿ ಕರೆಕ್ಟ್ ಹಾಕಿ. ಯಾಕೆಂದರೆ ನೀವು ನಿಮ್ಮ ಒಂದು ಕಾಸ್ಟ್ ಆಧಾರದ ಮೇಲೇ ನಿಮಗೆ ಸ್ಕೀಮ್ಸ್ಗಳು ಬರ್ತಾ ಇರುತ್ತೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಬ್ಲಡ್ ಗ್ರೂಪ್, ನೋಡಿ ಫ್ರೆಂಡ್ಸ್, ಬ್ಲಡ್ ಗ್ರೂಪ್ ಇಲ್ಲಿ ಹಾಕಲೇಬೇಕಂತ ಏನು ಅವಶ್ಯಕತೆ ಇಲ್ಲ, ನೀವು ಹಾಗೆ ಕೂಡ ಬಿಡ್ಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಡಿಫ್ರೆಂಟ್ಲಿ ಏಬಲ್ಡ್, ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಬರುತ್ತೆ ಫ್ರೆಂಡ್ಸ್, ನಾಮಿನಿ ಡೀಟೇಲ್. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಏನಾದರೂ ಅಪಘಾತ ಆದರೆ ನಿಮಗೆ ಬರುವಂಥ ಹಣ ನಿಮ್ಮ ಫ್ಯಾಮ್ಲಿ ಯಾವ ಸದಸ್ಯರಿಗೆ ಹೋಗಬೇಕು ಅನ್ನೋದನ್ನ ಇಲ್ಲಿ ನೀವು ಹೆಸರನ್ನ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಯಾರು ಬೇಕಾದ್ರೆ ಹೆಸರು ಹಾಕ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೆಸರು ಹಾಕಿ, ಇದ ನಂತರ ಅವ್ರ ಡೇಟ್ ಆಫ್ ಬರ್ತ್ ಹಾಕಿ, ಇದ ನಂತರ ಅವ್ರ ಮೇಲ ಫೀಮೇಲ್ ಅದನ್ನು ಹಾಕಿ, ಇದ ನಂತರ ನಿಮಗೆ ಅವ್ರು ಏನು ಸಂಬಂಧ ಆಗಬೇಕು ರಿಲೇಷನ್ಶಿಪ್ ಅದನ್ನು ಇಲ್ಲಿ ಹಾಕಿ, ಇದ ನಂತರ ನಾಮಿನಿ ಅಡ್ರೆಸ್ ಹಾಕಿ, ಇದ ನಂತರ ಅವರ ಮೊಬೈಲ್ ನಂಬರ್ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಕರೆಂಟ್ ಅಡ್ರೆಸ್, ನೀವು ಸಿಟಿ ಅಂದರೆ ನೀವು ಸಿಟಿಯಲ್ಲಿ ಇರ್ತೀರ ಅಥವಾ ಹಳ್ಳಿಯಲ್ಲಿ ಇರ್ತೀರ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದೇ ರೀತಿ ಸೇಮ್ ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಅಡ್ರೆಸ್ನಲ್ಲಿ ನಿಮ್ಮ ತಂದೆ ಹೆಸರಾಗಿರ್ಬೋದು, ನಿಮ್ಮ ಅಂದರೆ ನಿಮ್ಮ ಮನೆ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಬೀದಿ ಹೆಸರಾಗಿರ್ಬೋದು, ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸಬ್ ಡಿಸ್ಟ್ರಿಕ್ಟ್ ಅಂದರೆ ನಿಮ್ಮ ತಾಲೂಕದ ಹೆಸರು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಪಿನ್ ಕೋಡ್, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಅದನ್ನು ನೀವು ಇಲ್ಲಿ ಹಾಕಬೇಕು. ಇದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೇಯಿಂಗ್ ಆ್ಯಟ್ ಕರೆಂಟ್ ಲೊಕೇಶನ್ ಅಂತ ಐತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ನೀವು ಇರುವಂಥ ಜಾಗದಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ದೀರ ಅಂತ ಕೇಳ್ತಾಯಿದೆ. ನೀವೇನಾದರೂ 25 ವರ್ಷಕ್ಕಿಂತ ಜಾಸ್ತಿ ವಾಸ ಮಾಡ್ತಾಯಿದ್ರೆ ಮೋರ್ ದೆನ್ 25 ಇಯರ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ನೋಡಿ ಫ್ರೆಂಡ್ಸ್, ನೀವು ಇರುವಂಥ ಅಡ್ರೆಸ್ ಒಂದೇ ಆಗಿದ್ದರೆ, ಒಂದಕ್ಕಿಂತ ಜಾಸ್ತಿ ಇಲ್ಲ ಅಂದರೆ ಇಲ್ಲಿ ಸೇಮ್ ಅದೇ ರೀತಿಯೇ ನೀವು ಮತ್ತೆ ಅದೇ ಅಡ್ರೆಸ್ನ ಫಿಲ್ ಮಾಡ್ಕೊಳ್ಳಿ. ಇಲ್ಲ ಬೇರೆ ಅಂದರೆ ನೀವು ಇರುವಂಥ ಮೊದಲು ಬೇರೆಯವರಲ್ಲಿ ಇರ್ತಿದ್ರಿ,
ನಂತರ ಬೇರೆ ಡಿಸ್ಟಿಕ್ಕಿಗೆ ಬಂದು ವಾಸ ಮಾಡ್ತಿದ್ದೀರಾ ಅಂದರೆ ಅದು ಎರಡನೇ ಅಡ್ರೆಸ್ ನೀವು ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಇಲ್ಲ ನಾನು ಒಂದೇ ಅಡ್ರೆಸ್ನಲ್ಲಿ ಇದ್ದೀನಿ ಅಂದರೆ ಸೇಮ್ ಅಡ್ರೆಸ್ನ ಇಲ್ಲಿ ಹಾಕಿ ಪಿನ್ ಕೋಡ್ ನಂಬರ್ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್. ನೋಡಿ ಫ್ರೆಂಡ್ಸ್ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ನೀವು ಏನಾದರೂ ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೂ ಮುಗಿದಿಲ್ಲ ಅಂದರೆ ನೀವು ಇಲ್ಲಿ ನೋ ಲಿಟ್ರೇಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಅಥವಾ ನೀವೇನಾದರೂ ಪ್ರೈಮರಿ ಅಂದರೆ 1ರಿಂದ 5ನೇ ತರಗತಿ ತನಕ ನೀವೇನಾದರೂ ಎಜುಕೇಷನ್ ಮುಗಿಸಿದ್ರೆ ಇಲ್ಲಿ ಪ್ರೈಮರಿ ಚಾಯ್ಸ್ ಮಾಡ್ಕೊಳ್ಳಿ. ಮಿಡಲ್ ಅಂದರೆ 6ರಿಂದ 8ನೇ ತರಗತಿವರೆಗೂ ನೀವೇನಾದರೂ ಮುಗಿಸಿದ್ರೆ ಇಲ್ಲಿ ಮಿಡಲ್ ಅಂತ ಚಾಯ್ಸ್ ಮಾಡ್ಕೋಬೇಕು. ಸೆಕೆಂಡರಿ ಅಂದರೆ 9ನೇ ತರಗತಿಯಿಂದ 10ನೇ ತರಗತಿವರೆಗೂ ಏನಾದರೂ ನೀವು ಎಜುಕೇಷನ್ ಮುಗಿದ್ರೆ ಸೆಕೆಂಡರಿ ಚಾಯ್ಸ್ ಮಾಡ್ಕೊಳ್ಳಿ. ಹೈಯರ್ ಸೆಕೆಂಡರಿ ಅಂದರೆ 11ನೇ ತರಗತಿಯಿಂದ 12ನೇ ತರಗತಿವರೆಗೆ ನೀವೇನಾದರೂ ಎಜುಕೇಷನ್ ಮುಗಿದ್ರೆ ಇಲ್ಲಿ ಹೈಯರ್ ಸೆಕೆಂಡರಿ ಚಾಯ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿದರೆ ಅಥವಾ ಗ್ರಾಜ್ಯುಯೇಟ್ ಮಾಡಿದರೆ ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ನೀವು ಏನಾದರೂ ನಿಮ್ಮ ತಂದೆ ತಾಯಿದು ಏನಾದರೂ ಅಪ್ಲೈ ಮಾಡ್ತಾಯಿದ್ರೆ ಅವ್ರದ್ದು ಎಜುಕೇಷನ್ ಮುಗ್ದಿಲ್ಲ ಅಂದರೆ ನೋ ಲಿಟ್ರೇಟ್ ಅಂತ ನೀವು ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇನ್ನೊಂದು ಇಲ್ಲಿ ಎಜುಕೇಷನ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು, ಕಡ್ಡಾಯ ಇಲ್ಲ. ನೀವು ಜಸ್ಟ್ ನಿಮ್ದು ಏನು ಕ್ವಾಲಿಫಿಕೇಷನ್ ಮುಗಿದೆ ಅದನ್ನು ಮಾತ್ರ ಇಲ್ಲಿ ಬರಿಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಮಂತ್ಲಿ ಇನ್ಕಮ್ ಅಂತ ಬರುತ್ತೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಇನ್ಕಮ್ ಇದೆ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ನಿಮ್ಮದು ಏನಾದರೂ ಇನ್ಕಮ್ 10,000ದಿಂದ 15,000 ಇದ್ದರೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ, ಅಥವಾ 15,000ದಿಂದ 18,000 ಇದ್ದರೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಫ್ರೆಂಡ್ಸ್ ಬರುತ್ತೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತ ನೋಡಿ ಅಪ್ಲೋಡ್ ಮಾಡ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು, ಕಡ್ಡಾಯ ಇರೋದಿಲ್ಲ. ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ನೋಡಿ ಇಲ್ಲಿ ಆರ್ ಯು ವರ್ಕಿಂಗ್ ವಿತ್ ಪ್ಲಾಟ್ಫಾರ್ಮ್ ಅಂದರೆ ಓಲಾ ಊಬರ್ ಝೊಮ್ಯಾಟೊ ನೀವೇನಾದರೂ ಅದರಲ್ಲಿ ವರ್ಕ್ ಮಾಡ್ತಾಯಿದ್ರೆ ಇಲ್ಲಿ ಎಸ್ ಅಂತ ಹಾಕಿ. ಇಲ್ಲ ನೀವು ಓಲಾ ಊಬರ್ ಝೊಮ್ಯಾಟೊದಲ್ಲಿ ವರ್ಕಿಂಗ್ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್ ಪ್ರೈಮರಿ ಆಕ್ಯುಪೇಷನ್. ಈ ಪ್ರೈಮರಿ ಆಕ್ಯುಪೇಷನ್ ಇದರ ಅರ್ಥ ನೋಡಿ ಫ್ರೆಂಡ್ಸ್, ಪ್ರೈಮರಿ ಆಕ್ಯುಪೇಷನ್ ಅಂದರೆ ನಿಮ್ಮ ವೃತ್ತಿ ಯಾವುದು, ನಿಮ್ಮ ಅಂದರೆ ನಿಮ್ಮ ಫ್ಯಾಮ್ಲಿ ಅಂದರೆ ನೀವು ಏನು ವೃತ್ತಿ ಮಾಡ್ತಿದ್ದೀರಾ, ನಿಮ್ಮ ಮನೆ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ವೃತ್ತಿಗಳು ಇರುತ್ತೆ, ಅಂದರೆ ಸಾಕಷ್ಟು ವೃತ್ತಿಗಳಿದೆ. ನಿಮ್ಮ ಒಂದು ಯಾವ ವೃತ್ತಿ ಇದೆ ನೀವು ಅದನ್ನು ತಿಳ್ಕೋಗೋಸ್ಕರ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ ಇದೆ. ಅಂದರೆ ನೀವು ಅಂದರೆ ಪ್ರೊಡ್ಯೂಸರ್, ಆ್ಯಕ್ಟರ್, ಆಪ್ರೇಟರ್, ಟೆಕ್ನಿಷಿಯನ್ಸ್, ಅಸಿಸ್ಟೆಂಟ್, ಇನ್ನೂ ಸಾಕಷ್ಟು ನೀವೇನಾದರೂ ಫಿಶರೀಸ್ ಏನಾದರೂ ನೀವು ಮೇಣ ಹೆಣ್ತಿದ್ರೆ ಅದರದ್ದು ಕೂಡ ಡಿಪಾರ್ಟ್ಮೆಂಟ್ ಇದೆ. ಇದಾದ ನಂತರ ನೀವೇನಾದರೂ ಬಡಿಗೇರಾಗಿದ್ದರೆ ನೀವೇನಾದರೂ ಅಥವಾ ನೀವು ಏನಾದರೂ ರೈತರಾಗಿದ್ದರೆ ಎಲ್ಲ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ. ಅಂದರೆ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಬರ್ತೀರಾ ಅಥವಾ ನೀವೇನಾದರೂ ಲೇಬರ್ ಆಗಿದ್ದರೆ ಇಟಾಂಗ್ಬಟ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಲ್ಲವೂ ಕೂಡ ಇಲ್ಲಿ ಇರುತ್ತೆ. ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಸೇರ್ತೀರಾ ಅದನ್ನು ಇಲ್ಲಿ ನೀವು ಆ ಒಂದು ಕೋಡ್ನ ಇಲ್ಲಿ ಚಾಯ್ಸ್ ಮಾಡಿಕೊಂಡು ಇಲ್ಲಿ ನೀವು ಸಬ್ಮಿಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಕಂಪ್ಯೂಟರ್ ಆಪರೇಟರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನೋಡಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಾದರೂ ನಿಮಗಿದ್ದರೆ 1 ವರ್ಷ 2 ವರ್ಷ 3 ವರ್ಷ ನೀವು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಏನು ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ 0 ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಬರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಬಾಕಿದೆಲ್ಲ ಇಲ್ಲಿ ಯಾವುದೇ ರೀತಿಯ ಅಂದರೆ ಇದು ಸೆಕೆಂಡರಿ ಆಕ್ಯುಪೇಷನ್ ಇಲ್ಲಿ ನೀವು ಹಾಗೆ ಕೂಡ ಬಿಡ್ಬೋದು, ಕಡ್ಡಾಯ ಏನು ಇರೋದಿಲ್ಲ. ಇದಾದ ನಂತರ ನೋಡಿ ಅಕ್ವೈರ್ ಸ್ಕಿಲ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಡ್ ನಾಟ್ ರಿಸೀವ್ ಅಂದರೆ ಕೆಳಗಿನ ನೋಡಿ ಡಿಡ್ ನಾಟ್ ರಿಸೀವ್ ಎನಿ ವೆಕೇಷನ್ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸಬ್ ಸ್ಕಿಲ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಸೆಲ್ಫ್ ಲರ್ನಿಂಗ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಇಂಟ್ರೆಸ್ಟೆಡ್ ಇನ್ ಸ್ಕಿಲ್ಸ್ ಅಪ್ಗ್ರೇಡ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಟು ರಿಸೀವ್ ಫಾರ್ಮಲ್ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ನಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ ಸೇಡಿಂಗ್ ವಿತ್ ಆಧಾರ್ ಅಂತ ಬರುತ್ತೆ. ನೋಡಿ ಇದು ಎಸ್ ಆಗಬೇಕು ನೋಡಿ ಫ್ರೆಂಡ್ಸ್, ನೋ ಅಂತ ಬರಬಾರ್ದು. ಇದೇ ಮೇನ್ ಬ್ಯಾಂಕ್ ಸೇಡಿಂಗ್ ವಿತ್ ಆಧಾರ್ ಅಂತ ಇದು ಎಸ್ ಅಂತ ಇರಬೇಕು. ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ನನ್ನ ಒಂದು ಬ್ಯಾಂಕ್ ಆಧಾರ್ ಸೇಡಿಂಗ್ ಮಾಡಿಕೊಡಿ ಅಂದರೆ ಸಾಕು. ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮೇಲೆ ನಿಮ್ಮ ಒಂದು ಅಕೌಂಟ್ ನಂಬರ್ ಸಿಗ್ನೇಚರ್ ಮಾಡಿ ಬ್ಯಾಂಕ್ ಆಧಾರ್ ಸೇಡಿಂಗ್ ಅಂತ ಬರೆದು ಅವರಿಗೆ ಸಬ್ಮಿಟ್ ಮಾಡಿದ್ರೆ ಸಾಕು. 1 ದಿನದಲ್ಲಿ ಅವ್ರು ನಿಮಗೆ ರೆಡಿ ಮಾಡಿ
ಕೊಡ್ತಾರೆ. ಇದಾದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲಿ ಹಾಕಬೇಕು. ಇದಾದ ನಂತರ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲಿ ಹಾಕಿ, ಇದಾದ ನಂತರ ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ, ಇದಾದ ನಂತರ ಲುಕಪ್ ಅಂದರೆ IFSC ಕೋಡ್ ನಿಮ್ಮ ಪಾಸ್ಬುಕ್ನಲ್ಲಿ ಇರುತ್ತೆ, ಅದನ್ನು ಇಲ್ಲಿ IFSC ಕೋಡ್ನ ಕರೆಕ್ಟಾಗಿ ನೀಟಾಗಿ ಹಾಕಿ. ಯಾಕಂದರೆ ನಿಮಗೆ ಗೌರ್ಮೆಂಟಿಂದ ಬರುವಂಥ ಫಂಡ್ ಏನಿದೆ ಅದನ್ನು ಕರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರಬೇಕು ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಕರೆಕ್ಟಾಗಿ ಹಾಕಬೇಕು. ಇದಾದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ ನೇಮ್ ಹಾಕಿ, ಇದಾದ ನಂತರ ಬ್ರ್ಯಾಂಚ್ ನೇಮ್ ಹಾಕಿ, ಇದಾದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಪ್ರಿವ್ಯೂ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇದರಲ್ಲಿ ನಿಮ್ಮ ನೇಮ, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್, ಮದರ್ ನೇಮ, ಫಾದರ್ ನೇಮ ಎಲ್ಲವೂ ಕೂಡ ಚಾಯ್ಸ್ ಅಂದರೆ ಚೆಕ್ ಮಾಡ್ಕೋಬೋದು. ಅದಾದ ನಂತರ ನಿಮ್ಮ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಒಂದು ಕ್ವಾಲಿಫಿಕೇಷನ್, ಇನ್ಕಮ್, ಮಂತ್ಲಿ ಇನ್ಕಮ್, ಅದಾದ ನಂತರ ಪ್ಲ್ಯಾಟ್ಫಾರ್ಮ್ ವರ್ಕರ್, ಅದು ಎಲ್ಲವೂ ಕೂಡ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು ಅಂದರೆ ಚೆಕ್ ಮಾಡ್ಕೋಬೋದು. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಕೆಳಗಡೆ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಏನಾದರೂ ತಪ್ಪಾಗಿದ್ದರೆ ನೀವು ಇಲ್ಲಿ ಎಡಿಟ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ನಿಮಗೆ ಅನಿಸಿದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿದೆ ಈ ರೀತಿ ಶೋ ಆಗ್ತಾ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ತಂದೆ ಹೆಸರು ಎಲ್ಲವೂ ಕೂಡ ಶೋ ಆಗುತ್ತೆ. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಯೂನಿವರ್ಸಲ್ ಅಕೌಂಟ್ ನಂಬರ್ ಕೂಡ ಶೋ ಆಗುತ್ತೆ. ನೋಡಿ ಫ್ರೆಂಡ್ಸ್ ಈ ಒಂದು ಇಸ್ಲಾಂ ಕಾರ್ಡ್ನ ಡೌನ್ಲೋಡ್ ಮಾಡೋಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ಡೌನ್ಲೋಡ್ UAN ಕಾರ್ಡ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಇಸ್ಲಾಂ ಕಾರ್ಡ್ ಏನಿದೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್ ಇದಾಗಿತ್ತು ಇಸ್ಲಾಂ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಸೊ ಫ್ರೆಂಡ್ಸ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಇನ್ನೂ ಅಪ್ಲೈ ಮಾಡಿಲ್ವೋ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿದ್ಲೋ ಅವ್ರದ್ದು ಕೂಡ ಅಪ್ಲೈ ಮಾಡಿ ಸರ್ಕಾರದ ಏನೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲವೂ ಪಡೆಯಿರಿ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.